ಉಡುಪಿ ಇಂದ್ರಾಳಿ ಘಟಕದ 2021ನೇ ಸಾಲಿನ ಪದಪ್ರದಾನ ಸಮಾರಂಭ ಇತ್ತೀಚೆಗೆ ಉದ್ಯಾವರ ಬಲಾಯಿಪಾದಿಯ ನಿತ್ಯಾನಂದ ಆರ್ಕಿಡ್ನಲ್ಲಿ ನೆರವೇರಿತು. ಜೆಸಿಐ ಉಡುಪಿ ಇಂದ್ರಾಳಿ ಘಟಕದ 2021ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಜ್ಯೋತಿ ಪ್ರಶಾಂತ್ ರವರು ಆಯ್ಕೆಯಾದರು. ನೂತನ ಅಧ್ಯಕ್ಷೆಯಾಗಿ ಆಯ್ಕೆಗೊಂಡ ಜ್ಯೋತಿ ಪ್ರಶಾಂತ್ ರವರು 2020ರ ಡೈನಾಮಿಕ್ ಅಧ್ಯಕ್ಷ ಜೆಎಫ್ಟಿ ಎಂಎನ್ ನಾಯ್ಕ್ ರವರಿಂದ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಸಂದರ್ಭ ಉಡುಪಿಯ ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾ ದೇವಿದಾಸ್ ನಾಯ್ಕ್ ರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಜೀವನ ಮೌಲ್ಯಗಳು ಹಾಗೂ ಮಾನವೀಯತೆಯ ಪಾಠದ ಅಗತ್ಯತೆ ಕುರಿತಾಗಿ ಮಾತನಾಡಿದರು. ಮುಖ್ಯ ಉಪಸ್ಥಿತಿಯಲ್ಲಿ ವಲಯದ ಪೂರ್ವಾಲಯ ಅಧ್ಯಕ್ಷರಾದ ಜೆಎಫ್ಪಿ ರಾಜೇಂದ್ರ ಭಟ್ ರವರು ಉಪಸ್ಥಿತರಿದ್ದು, ಜೆಸಿಐ ಸಂಸ್ಥೆ ತನ್ನ ಜೀವನದ ಮೇಲೆ ಪ್ರಭಾವ ಬೀರಿದ ಬಗ್ಗೆ ಮಾತನಾಡಿ ಶುಭ ಹಾರೈಸಿದರು. ಅನುಸ್ಥಾಪನಾ ಅಧಿಕಾರಿಯಾಗಿ ಉಪಸ್ಥಿತರಿದ್ದ ಪ್ರಸ್ತುತ ವಲಯ 15ರ ಉಪಾಧ್ಯಕ್ಷ ಎಚ್ಜಿಎಫ್ ಮೇಧಾವಿಯವರು ಭಾಗವಹಿಸಿ ನೂತನ ಅಧ್ಯಕ್ಷೆ ಶ್ರೀಮತಿ ಜ್ಯೋತಿ ಪ್ರಶಾಂತ್ ರವರಿಗೆ ಶುಭ ಹಾರೈಸಿ ಪದಪ್ರದಾನ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಘಟಕದ ಸ್ಥಾಪಕ ಜೆಎಫ್ಪಿ ಮನೋಜ್ ಕಡಬ, ಸ್ಥಾಪಕಾಧ್ಯಕ್ಷೆ ಹಾಗೂ ವಲಯಾಧಿಕಾರಿ ಜೆಎಫ್ಎಂ ಶೆರ್ಲಿ ಮನೋಜ್, ಪೂರ್ವಾಧ್ಯಕ್ಷರಾದ ಅಶೋಕ್ ಪೂಜಾರಿ, ಘಟಕದ ಸದಸ್ಯರು ಮತ್ತು ಇತರ ಜೆಸಿ ಹಾಗೂ ಜೆಸಿಯೇತರ ಮಿತ್ರರು ಭಾಗವಹಿಸಿದ್ದರು. 2020ರ ಅಧ್ಯಕ್ಷರಾಗಿದ್ದ ಎಂಎನ್ ನಾಯ್ಕ್ ರವರು ತಮ್ಮ ಯಶಸ್ವಿ ಅಧಿಕಾರಾವಧಿಯ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಿದರು. ಎರಡು 2021ರ ನೂತನ ಸದಸ್ಯರ ಹಾಗೂ ಪದಾಧಿಕಾರಿಗಳ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ಅಂಗವಾಗಿ ನಿವೃತ್ತ ಯೋಧರಾದ ವಿಜಯ ಫೆರ್ನಾಂಡಿಸ್ ರವರ ದೇಶ ಸೇವೆಗೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿ ಗೌರವಿಸಲಾಯಿತು. ಕಾರ್ಯದರ್ಶಿ ಜೆಸಿ ಶಿಲ್ಪಾ ಶಾನುಭೋಗ್ ಧನ್ಯವಾದ ಸಮರ್ಪಿಸಿದರು. ನಿತೇಶ್ ದೊಡ್ಡನಗುಡ್ಡೆ, ವಿ4 ನ್ಯೂಸ್ 24/7 ಉಡುಪಿ.